ಓಕೆ. ನಮಗೆ ಕೊಟ್ಟಿದ್ದ ವಸ್ತು ತೊಗರಿ ಬೇಳೆ ಮತ್ತು ಹಿಟ್ಟು ನಾವು ಜರಡಿ ಹಿಡಿಯುವಿಕೆಯಿಂದ ಬೇರ್ಪಡಿಸುವಿಕೆ. ನೀರಿನಿಂದ ಕಣಗಳನ್ನು ಬೇರ್ಪಡಿಸುವಿಕೆ. ನಮಗೆ ಕೊಟ್ಟಿರುವ ವಸ್ತು ರವ ಮತ್ತು ಕಬ್ಬಿಣದ ಮಳೆಗಳು. ನಾವು ಕಾಂತೀಯ ಬೇರ್ಪಡುವಿಕೆ ವಿಧಾನದ ಬೇರ್ಪಡಿಸುತ್ತೇವೆ. ನಮಗೆ ಕೊಟ್ಟಿರುವ ಶೇಂಗಾ ಮತ್ತು ಶೇಂಗಾ ಸಪ್ಪೆಯಿಂದ ತೂರುವಿಕೆಯಿಂದ ಬೇರ್ಪಡಿಸುತ್ತೇವೆ. ನಮಗೆ ಕೊಟ್ಟಿರುವ ನೀರು ಮತ್ತು ಮಣ್ಣು, ಇದನ್ನು ನಾವು ಸೋಸುವಿಕೆಯಿಂದ ಬೇರ್ಪಡಿಸಲಾಗುತ್ತದೆ. ಇಲ್ಲಿ ನೀರಲ್ಲಿ ಕರಗಿರುವ ಉಪ್ಪನ್ನು ಆವಿಯಾಗುವ ವಿಧಾನದಿಂದ ಬೇರ್ಪಡಿಸುತ್ತೇವೆ. ಆವಿಯಾಗಿ ಉಪ್ಪು ಆಗಿದೆ. ನೀರಿನ ಸಾಂದ್ರತೆಯು ಎಣ್ಣೆಯ ಸಾಂದ್ರತೆಗಿಂತ ಹೆಚ್ಚಾಗಿ ಮತ್ತು ಎಣ್ಣೆ ಮಿಶ್ರಣವನ್ನು ನಾವು ಸಾಂದ್ರತೆಯ ಆಧಾರ ಮೇಲೆ present teacher
ಎಣ್ಣೆ ಮತ್ತು ನೀರು ಬೇರ್ಪಡಿಸಲಾಗಿದೆ.